ನಮ್ಮ ಹುಡುಗ ಡ್ರ್ಯಾಗ್ ಮಾಡಬೇಕಂತ ಹೇಳ್ತಾ ಇದ್ದಾನೆ. ಟ್ರಿಯಮ್ ಸ್ಪೀಡ್ 400 RR 310 3RNಗೆ ಸ್ಟಾರ್ಟ್ ಮಾಡಿಬಿಡು. ನೋಡಿ 400cc ಇನ್ಸಿಯಲ್ ಪಿಕಪ್ ಹೆಂಗಿರತ್ತೋ. ನಾವೆಲ್ಲ ಹೊಡೆದಾಗ್ತೀವಿ ಗುರು, ನಾವು ಬಿಡಲ್ಲ. ಬಟ್ ಪವರ್ ಫಿಗರ್ಸ್ ಎಲ್ಲ ಚೆನ್ನಾಗಿದೆ ಗುರು ಟ್ರಿಯಮ್ 400ಗೆ. ಟಾಪ್ ಎಂಡಲ್ಲಿ ಇದು ಡಾಮಿನೇಟ್ ಮಾಡಿಬಿಡುತ್ತೆ. ಬಟ್ ಇನ್ಸಿಯಲ್ ಪಿಕಪ್ಪು ಅದು ಚೆನ್ನಾಗಿದೆ. ವಿಲಿ ಹೊಡಿತು ಅಲ್ಲಿ ಅಂತ ಇದ್ದಾನೆ ನಮ್ಮನ್ನು ಟ್ರ್ಯಾಕ್ ರೇಸ್ ಮಾಡುವಾಗ. ಅವನು ಯಾಕೆ ಯಾರನ್ನು ಪುಷ್ ಮಾಡ್ತಾನೆ ನಾವು ಗೊತ್ತಿಲ್ಲ. ಇದರಲ್ಲಿದ್ದಂಗೆ ರೈಡಿಂಗ್ ಮೋಡ್ಸ್ ಅದರಲ್ಲಿಲ್ಲ. ಇದರಲ್ಲಿ 4 ರೈಡಿಂಗ್ ಮೋಡ್ಸ್ ಇದೆ. ರೈನು, ಅರ್ಬನ್ನು, ಸ್ಪೋರ್ಟ್ಸು, ಟ್ರ್ಯಾಕು. ಅದರಲ್ಲಿ ಯಾವುದೂ ಇಲ್ಲ ಅಂಥದ್ದು. ಫುಲ್ ರಾ ಗಾಡಿ. ನೀವು ಹೆಂಗೆ ಘಾಟ್ ಆಡಿದ್ರೆ ಹಂಗೆ ಘಾಟ್ ಆಡುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಒಂದು ಆನ್ ಆಫ್ ಕೊಟ್ಟಿದ್ದಾನೆ ಬ್ರೋ ಅಷ್ಟೇ. ಬೇಕಾದರೆ ಆನ್ ಮಾಡ್ಕೋಬೋದು ಟ್ರ್ಯಾಕ್ಷನ್ ಕಂಟ್ರೋಲು, ಇಲ್ಲ ಅಂದರೆ ಆಫ್ ಮಾಡ್ಕೋಬೋದು. ಅದನ್ನು ಬಿಟ್ಟು ಎಲೆಕ್ಟ್ರಾನಿಕ್ಸ್ ಏನೂ ಇಲ್ಲ ಅದರಲ್ಲಿ. ಅದಕ್ಕೆ ಅಲ್ವಾ ಅಷ್ಟು ಕಮ್ಮಿ ಕೊಟ್ಟಿರೋದು ಅವನು ಇಂಡಿಯಾದಲ್ಲಿ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಟ್ರಿಯಂಫು 400cc ಗಾಡಿ ಇಟ್ಸ್ ಎ ಸ್ಟೀಲ್ ಡೀಲ್ ಗುರು. ನಿಜವಾಗ್ಲೂ ಇಂಡಿಯಾದಲ್ಲಿ ಮಾತ್ರ ರಾಯಲ್ ಎನ್ಫೀಲ್ಡೇ ಬರೋಲ್ಲ ಗುರು 400 ಸೆಗ್ಮೆಂಟಲ್ಲಿ. ಅಂತ ಟ್ರಿಯಂಫ್ ಅವ್ನು ಕೊಟ್ಟಿದ್ದಾನಂದರೆ ಲೆಕ್ಕ ಹಾಕೊಳ್ಳಿ. ಎಲ್ಲ ನಿಜ ಹೇಳ್ತಾ ಇದ್ದೀನಿ, ಹೆಂಗೆ ಬ್ಯುಸಿ ಆಗಿದ್ನಂದರೆ ಹಂಗೆ ಬ್ಯುಸಿ ಆಗಿದೆ. ಲಾಸ್ಟ್ ವೀಕ್ ರೈಡ್ ಹೋಗಿರೋ ವೀಡಿಯೋಸು ಎಡಿಟ್ ಮಾಡೋದು ಬಿಡಿ, ಆ ವೀಡಿಯೋಸ್ ಕೂಡ ನೆನ್ನೆ ನೋಡಿದ್ದೀನಿ ಹೆಂಗೆ ಬಂದಿದೆ ಏನಾಗಿದೆ ಅಂತ. ಆ ಲೆವೆಲ್ ಬ್ಯುಸಿ ಆಗಿದೆ. ಸೊ ಅಷ್ಟು ಬ್ಯುಸಿ ಆಗಿದ್ರು ಸಂಡೇ ಮಾರ್ನಿಂಗ್ ಇಟ್ಸ್ ಎ ಗುಡ್ ಸ್ಟಾರ್ಟ್.